ಅಪ್ರಾಪ್ತೆ ಮೇಲಿನ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ 3 ಆರೋಪಿಗಳಿಗೆ ಕಠಿಣ ಕಾರಾಗೃಹ ಶಿಕ್ಷೆ ಹಾಗೂ ದಂಡ ವಿಧಿಸುವ ಮೂಲಕ ಹಾಸನದ 1ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಜಿಲ್ಲಾ ಪೋಸ್ಕೋ ವಿಶೇಷ ನ್ಯಾಯಾಲಯ ಸಮಾಜಕ್ಕೆ ಗಂಭೀರ ಎಚ್ಚರಿಕೆಯ ಸಂದೇಶ ನೀಡಿದೆ. ಸಕಲೇಶಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದ ಕ್ರೈಂ ಪೋಸ್ಕೋ ಕಾಯ್ದೆ ಕಾಲಂ 4, 6, 8 ಹಾಗೂ SC/ST ಅತ್ಯಾಚಾರ ತಡೆ ಕಾಯ್ದೆಯ ವಿವಿಧ ಕಾಲಂನಡಿ ದಾಖಲಾಗಿ ತನಿಖೆ ನಡೆಸಲಾಗಿತ್ತು. ಪೊಲೀಸರು ಸಮಗ್ರ ತನಿಖೆ ನಡೆಸಿ ಅಂತಿಮ ವರದಿ ಸಲ್ಲಿಸಿದ ಬಳಿಕ ಪ್ರಕರಣ ವಿಚಾರಣೆಗೆ ವಿಶೇಷ ಪೋಸ್ಕೋ ನ್ಯಾಯಾಲಯಕ್ಕೆ ವರ್ಗಾಯಿಸಲಾಯಿತು. ವಿಚಾರಣೆ ವೇಳೆ ಅಭಿಯೋಜನೆ ಪರ ಮಂಡಿಸಲಾದ ಸಾಕ್ಷ್ಯಾಧಾರಗಳು, ಸಾಕ್ಷಿಗಳ ಹೇಳಿಕೆಗಳು ಹಾಗೂ ದಾಖಲೆಗಳನ್ನು ಪರಿಗಣಿಸಿದ ನ್ಯಾಯಾಲಯ ಆರೋಪಿಗಳ ವಿರುದ್ಧ ಆರೋಪಗಳು ಸಾಬೀತಾಗಿವೆ ಎಂದು ತೀರ್ಮಾನಿಸಿದೆ. A1 ಆರೋಪಿಗೆ ಪೋಸ್ಕೋ ಕಾಯ್ದೆಯಡಿ 10 ವರ್ಷಗಳ ಕಠಿಣ ಕಾರಾಗೃಹ ಶಿಕ್ಷೆ ಹಾಗೂ 25,000 ದಂಡ ವಿಧಿಸಲಾಗಿದೆ. ದಂಡ ಪಾವತಿಸಿದಲ್ಲಿ 6 ತಿಂಗಳ ಸಾಧಾರಣ ಕಾರಾಗೃಹ ಶಿಕ್ಷೆ ಅನುಭವಿಸಬೇಕಾಗಿದೆ. ಇದೇ ಪ್ರಕರಣದಲ್ಲಿ SC/ST ಕಾಯ್ದೆಯಡಿ ಜೀವಾವಧಿ ಶಿಕ್ಷೆಯನ್ನು ವಿಧಿಸಲಾಗಿದೆ. A2 ಆರೋಪಿಗೆ 10 ವರ್ಷಗಳ ಕಠಿಣ ಕಾರಾಗೃಹ ಶಿಕ್ಷೆ ಹಾಗೂ ರು. 25,000 ದಂಡ ವಿಧಿಸಲಾಗಿದ್ದು, ದಂಡ ಪಾವತಿಸದಿದ್ದಲ್ಲಿ 6 ತಿಂಗಳ ಹೆಚ್ಚುವರಿ ಶಿಕ್ಷೆ ಅನುಭವಿಸಬೇಕಾಗಿದೆ. A3 ಆರೋಪಿಗೆ 7 ವರ್ಷಗಳ ಕಾರಾಗೃಹ ಶಿಕ್ಷೆ ಹಾಗೂ ರು. 25,000 ದಂಡ ವಿಧಿಸಲಾಗಿದ್ದು, ದಂಡ ಪಾವತಿಸದಿದ್ದಲ್ಲಿ 6 ತಿಂಗಳ ಸಾಧಾರಣ ಶಿಕ್ಷೆ ಅನುಭವಿಸಬೇಕಾಗಿದೆ. ಈ ತೀರ್ಪನ್ನು ಘನ ನ್ಯಾಯಾಲಯದ ಮಾನ್ಯ ನ್ಯಾಯಾಧೀಶರಾದ HM ದೇವರಾಜು ಪ್ರಕಟಿಸಿದ್ದಾರೆ. ಅಭಿಯೋಜನೆ ಪರವಾಗಿ ವಿಶೇಷ ಸಾರ್ವಜನಿಕ ಅಭಿಯೋಜಕರಾದ ಶ್ರೀನಿವಾಸಗೌಡರವರು ಪರಿಣಾಮಕಾರಿ ವಾದ ಮಂಡಿಸಿದರು. ಇನ್ನು ಅಪ್ರಾಪ್ತೆ 7 ಲಕ್ಷ ಪರಿಹಾರವನ್ನು ನೀಡಲು ಸೂಚಿಸಿದೆ. ಅಪ್ರಾಪ್ತೆಯರ ಮೇಲಿನ ಲೈಂಗಿಕ ದೌರ್ಜನ್ಯವು ಸಮಾಜದ ಮೂಲ ಮೌಲ್ಯಗಳಿಗೆ ವಿರುದ್ಧವಾದ ಗಂಭೀರ ಅಪರಾಧವಾಗಿದೆ. ಇಂತಹ ಕೃತ್ಯಗಳಿಗೆ ಕಾನೂನು ಕಟ್ಟುನಿಟ್ಟಿನ ಶಿಕ್ಷೆ ವಿಧಿಸಲಾಗುತ್ತದೆ ಎಂಬ ಸ್ಪಷ್ಟ ಸಂದೇಶವನ್ನು ಈ ತೀರ್ಪು ಸಾರುತ್ತದೆ. ಮಕ್ಕಳ ಸುರಕ್ಷತೆ ಕೇವಲ ಕುಟುಂಬಗಳ ಜವಾಬ್ದಾರಿಯಲ್ಲ, ಸಮಾಜದ ಪ್ರತಿಯೊಬ್ಬರ ಕರ್ತವ್ಯವೂ ಹೌದು ಎಂಬುದನ್ನು ಈ ಘಟನೆ ಮತ್ತೆ ನೆನಪಿಸುತ್ತದೆ. ಸಮಾಜದಲ್ಲಿ ಇಂತಹ ಅಮಾನುಷ ಮತ್ತು ಆಘಾತಕಾರಿ ಕೃತ್ಯಗಳು ಮರುಕಳಿಸದಂತೆ ಜಾಗೃತಿ, ಕಾನೂನು ಅರಿವು ಮತ್ತು ನೈತಿಕ ಮೌಲ್ಯಗಳ ಬಲಪಡಿಕೆ ಅಗತ್ಯವಾಗಿದೆ. ಮಕ್ಕಳ ಹಕ್ಕುಗಳ ರಕ್ಷಣೆಗೆ ಎಲ್ಲರೂ ಕೈಜೋಡಿಸಬೇಕೆಂಬ ಸಂದೇಶದೊಂದಿಗೆ ಈ ತೀರ್ಪು ನ್ಯಾಯಾಂಗ ದೃಢ ನಿಲುವನ್ನು ಮತ್ತೊಮ್ಮೆ ಸ್ಪಷ್ಟಪಡಿಸಿದೆ. ತಪ್ಪು ಮಾಡಿದ ಇಂತಹ ಅತ್ಯಾಚಾರಿಗಳಿಗೆ ಶಿಕ್ಷೆ ತಪ್ಪಿದ್ದಲ್ಲ ಎಂಬುದಕ್ಕೆ ಈ ತೀರ್ಪು ಎಚ್ಚರಿಕೆ ಕೊಟ್ಟಿದೆ ಎಂದು ಪೋಸ್ಕೋ ಕಾಯ್ದೆ ವಿಶೇಷ ಸರ್ಕಾರಿ ಅಭಿಯೋಜಕರಾದ ಶ್ರೀನಿವಾಸ್ ಗೌಡ ಮಾಧ್ಯಮಕ್ಕೆ ಮಾಹಿತಿ ನೀಡಿದ್ದಾರೆ. ಈ ತೀರ್ಪು ಸಮಾಜಕ್ಕೆ ಒಂದು ಉತ್ತಮವಾದಂಥ ಮಾದರಿ ಆಗಬೇಕು. ಇಂಥ ಅತ್ಯಾಚಾರಿಗಳಿಗೆ ಒಂದು ಕಠಿಣ ಸಂದೇಶ ರವಾನೆ ಆಗಬೇಕು. ಹಾಗೆ ನಮ್ಮ ಈ ನ್ಯಾಯಾಲಯದಲ್ಲಿ ನೀಡಿರುವಂಥ ತೀರ್ಪು ಇಡೀ ಸಮಾಜಕ್ಕೆ ಸಹ ಒಳ್ಳೆಯ ಮೆಸೇಜ್ ಆಗಬೇಕು ಅಂತೇಳಿ ನಾನು ನಮ್ಮ ನ್ಯಾಯಾಲಯದಲ್ಲಿ ನೀಡಿರುವಂಥ ತೀರ್ಪನ್ನು ಅಭಿಯೋಜಕನಾಗಿ ಸ್ವಾಗತಿಸ್ತೇನೆ. ಎಷ್ಟೆಲ್ಲ ಶಿಕ್ಷೆ ಇದೆ? 3 ಜನಕ್ಕಾಗಿದೆ. 3 ಜನ ಒಟ್ಟಿಗೆ ಹೆಸರು? 3 ಜನದಲ್ಲಿ ಒಬ್ಬನ ಹೆಸರು ರೂಪೇಶು, A1 ಆರೋಪಿಯವನು, 2ನೇ ಆರೋಪಿ ಹೊನ್ನಪ್ಪ, 3ನೇ ಆರೋಪಿ ಚಂದ್ರಶೇಖರ. ಸಮಾಜದಲ್ಲಿ ಕೆಲವು ಕೆಟ್ಟ ಜನಗಳಿದೆ, ಅವರಿಗೆ ಸಂದೇಶ ಏನು ಕೊಡ್ತಾರೆ, ಜಾಗೃತಿ ಮೂಡಿಸ್ತಾರೆ ಸಮಾಜದಲ್ಲಿ ಇಂಥ ಪ್ರಕರಣಗಳಾದಂಥ ಸಂದರ್ಭದಲ್ಲಿ ನೊಂದಂಥ ಬಾಲಕಿಯರು ಯಾವುದೇ ಆಮಿಷಗಳಿಗೆ ಒಳಗಾಗದೆ ನ್ಯಾಯಾಲಯದಲ್ಲಿ ತಮಗಾದಂಥ ನೋವನ್ನು ವ್ಯಕ್ತಪಡಿಸಿದ್ರೆ ಇಂಥ ಪ್ರಕರಣಗಳನ್ನ ನ್ಯಾಯಾಲಯದಲ್ಲಿ ಶಿಕ್ಷೆ ಕೊಡಿಸೋ ಮುಖಾಂತರ ಕಡಿಮೆ ಮಾಡ್ಬೋದು, ತಡೀಬೋದು ಅನ್ನೋ ಸಂದೇಶವನ್ನು ಸಾರ್ವಜನಿಕರಿಗೆ ನಾನೊಬ್ಬ ಅಭಿಯೋಜಕನಾಗಿ ಕೊಡೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಹೆಸರು? ಶ್ರೀನಿವಾಸ್ ಗೌಡ. ಶ್ರೀನಿವಾಸ್, TV 46 ನ್ಯೂಸ್ ಕನ್ನಡ, ಹಾಸನ. You are watching TV 46 News Kannada.